ನಿಮ್ಗೆ ಪಿಕ್ಚರ್ಸ್ ಅನ್ನ ತಗೋಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ದಿಸ್ ಡಿವೈಸ್ ಅಂತ ಇದೆ, ಅಥವಾ ನಿಮ್ಗೆ ಇಲ್ಲಿ ಇಮೇಜ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಸಿಸ್ಟಮ್ ಅಲ್ಲಿ ಏನಾದ್ರೂ ಪಿಕ್ಚರ್ಸ್ ಅನ್ನ ಇದ್ರೆ ಅದನ್ನ ಇಲ್ಲಿ ತೋರಿಸುತ್ತೆ. ಈ ಪಿಕ್ಚರ್ಸ್ ಅನ್ನ ತಗೊಳ್ಳುವ. ಸೊ ಈ ಪಿಕ್ಚರ್ಸ್ ಅಲ್ಲಿ ನೋಡಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡ್ಕೋಬಹುದು. ಬೇಕಿದ್ರೆ ಬ್ಯಾಕ್ ಗ್ರೌಂಡ್ ರಿಮೂವ್ ಆಯ್ತಾ? ಬ್ಯಾಕ್ ಗ್ರೌಂಡ್ ಬೇಕಿದ್ರೆ ರಿಮೂವ್ ಮಾಡ್ಕೋಬಹುದು. ಕಲರ್ ಕರೆಕ್ಷನ್ಸ್ ಅನ್ನ ಮಾಡಬಹುದು. ಪಿಕ್ಚರ್ಸ್ ನ ಕಲರ್ ಕರೆಕ್ಷನ್ಸ್, ಬ್ರೈಟ್ನೆಸ್ ಕೊಡೋದಿರ್ಬೋದು. ನೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಬೋದು. ನೋಡಿ, ಬ್ಲಾಕ್ ಅಂಡ್ ವೈಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಬ್ಲಾಕ್ ಅಂಡ್ ವೈಟ್ ಫೋಟೋ ಆಗಿ ಕನ್ವರ್ಟ್ ಆಯ್ತು. ಕಲರ್ ಫೋಟೋ ಕಲರ್. ನಿಮ್ಗೆ ಇದು ಯಾವಾಗ ಮಾಡ್ತಾರೆ ಅಂದ್ರೆ ಮದ್ವೆ ಆಲ್ಬಮ್ ಗಳಲ್ಲಿ ಈ ಡಿಸೈನ್ ಗಳನ್ನ ಮಾಡಿರ್ತಾರೆ, ನೀವು ನೋಡಿರ್ತೀರಾ. ಸೊ ಇದನ್ನ MS ವರ್ಡ್ ಅಲ್ಲಿಯೂ ಕೂಡ ಮಾಡಬಹುದು. ನೆಕ್ಸ್ಟ್ ಆರ್ಟಿಸ್ಟ್ ಎಫೆಕ್ಟ್ ಅಂತ ಇದೆ. ಡ್ರಾಯಿಂಗ್ ಎಲ್ಲ ಬಿಡಿಸೋರು ಇದನ್ನ ಆಧಾರ ಇಟ್ಕೊಂಡು ಮಾಡ್ತಾರೆ. ನೆಕ್ಸ್ಟ್ ಟ್ರಾನ್ಸ್ಪರೆನ್ಸಿ. ನೆಕ್ಸ್ಟ್ ಅದಕ್ಕೆ ಔಟ್ಲೈನ್ ಅನ್ನ ಹಾಕ್ಬೇಕು ಅಂದ್ರೆ ಇಲ್ಲಿ ತಗೋ. ಔಟ್ಲೈನ್ ಅನ್ನ ಅಪ್ಲೈ ಮಾಡ್ಕೋಬಹುದು. ನೆಕ್ಸ್ಟ್ ಬಾರ್ಡರ್ ಗೆ ಕಲರ್, ಔಟ್ಲೈನ್ ಗೆ ಕಲರ್ ಅನ್ನ ಅಪ್ಲೈ ಮಾಡೋದು. ಪಿಕ್ಚರ್ ಗೆ ಎಫೆಕ್ಟ್ ಗಳನ್ನ ಕೊಡ್ಲಿಕ್ಕೆ ನೋಡ್ಕೊಳ್ಳಿ. ಪಿಕ್ಚರ್ ಎಫೆಕ್ಟ್ ಗಳನ್ನ ಚೇಂಜ್ ಮಾಡುತ್ತೆ. ಶ್ಯಾಡೋ, ತ್ರೀ ಡಿ ರೊಟೇಷನ್ ಬೇಕಾದ್ರೆ 3D ರೊಟೇಷನ್. ಟೆಸ್ಟ್ ಏನಾದ್ರು ಟೈಪ್ ಮಾಡೋದಿದ್ರೆ ಇಲ್ಲಿ ಆಲ್ಟ್ ಟೆಸ್ಟ್ ಅನ್ನ ತಗೊಂಡು ಟೆಸ್ಟ್ ಅನ್ನ ಟೈಪ್ ಮಾಡಬಹುದು ಈ ಒಂದು ಚಿತ್ರದ ಮೇಲೆ. ಪೊಸಿಷನ್, ಸೊ ನಾನು ಇದನ್ನ ಸ್ವಲ್ಪ ಚಿಕ್ಕದು ಮಾಡ್ತೀನಿ ಚಿತ್ರವನ್ನ. ಈಗ ನಂಗೆ ಪೊಸಿಷನ್ ಅನ್ನ ತೋರಿಸ್ಲಿಕ್ಕೆ ಈಸಿ ಆಗುತ್ತೆ ನೋಡಿ. ನಿಮ್ಗೆ ಎಲ್ಲಿ ಬೇಕೋ ಆ ಜಾಗಕ್ಕೆ ಪಿಕ್ಚರ್ ಅನ್ನ ಇಡಬಹುದು. ಕ್ರಾಪಿಂಗ್, ಪಿಕ್ಚರ್ಸ್ ಅನ್ನ ಕ್ರಾಪ್ ಮಾಡೋದಿದ್ರೆ ಪಿಕ್ಚರ್ ಕ್ರಾಪ್ ಆಯ್ತು. ಸೊ ಒಂದು ಪಿಕ್ಚರ್ಸ್ ಅನ್ನ ತಗೊಂಡ್ರೆ ನೀವು ಅದ್ರದ್ದು ಕಲರಿಂಗ್ ಚೇಂಜ್, ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಬಹುದು, ಕಲರ್ ಚೇಂಜ್ ಮಾಡಬಹುದು, ಕರೆಕ್ಷನ್ಸ್ ಗಳನ್ನ ಮಾಡಬಹುದು, ಆರ್ಟಿಸ್ಟ್ ಎಫೆಕ್ಟ್ ಗಳನ್ನ ಕೊಡಬಹುದು, ಟ್ರಾನ್ಸ್ಪರೆನ್ಸಿ ಹಾಕಬಹುದು. ಹಾಗೆ ಅದಕ್ಕೆ ಪಿಕ್ಚರ್ ಸ್ಟೈಲ್ಸ್ ಗಳನ್ನ ಚೇಂಜ್ ಮಾಡ್ಕೋಬಹುದು. ಅದಕ್ಕೆ ಬಾರ್ಡರ್ಸ್ ಗೆ ಕಲರ್ಸ್ ಅನ್ನ ಹಾಕೋಬಹುದು. ಪಿಕ್ಚರ್ ಎಫೆಕ್ಟ್ ಗಳನ್ನ ಚೇಂಜ್ ಮಾಡಬಹುದು. ಪಿಕ್ಚರ್ ಲೇಔಟ್ ಅಂತ ಹೇಳ್ತೀವಿ. ಈ ರೀತಿ ನೀವು ಲೇಔಟ್ ಗೆ ಹಾಕೋದಿದ್ರೆ ಲೇಔಟ್ ಗೆ ಹಾಕೋಬಹುದು. ಅದೇ ರೀತಿಯಾಗಿ ಪಿಕ್ಚರ್ ಪೊಸಿಷನ್ ಗಳನ್ನ ಚೇಂಜ್ ಮಾಡಬಹುದು. ಅದಕ್ಕೆ ಟೆಕ್ಸ್ಟ್ ಅನ್ನ ಆಡ್ ಮಾಡಬಹುದು. ಅಥವಾ ಕ್ರಾಪ್ ಮಾಡುವಾಗ ನೀವು ಇಲ್ಲಿ ಕ್ರಾಪಿಂಗ್ ಹಾಕ್ಬಿಟ್ಟಿದ್ದೀರಾ. ಸೊ ನಿಮ್ಗೆ ಎಷ್ಟು ಕ್ರಾಪಿ ಹಾಕ್ಬೇಕಂತ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಇದೆ ನೋಡಿ, ಪಾಯಿಂಟ್ ಅನ್ನ ಕೊಟ್ರೆ ಇದು ಕೂಡ ಆಟೋಮೆಟಿಕ್ ಕ್ರಾಪಿಂಗ್ ಕೊಡುತ್ತೆ. ಆಟೋಮೆಟಿಕ್ ಕ್ರಾಪಿಂಗ್ ಬೇಕಿದ್ರೆ ಇಲ್ಲಿ ಸೈಜಸ್ ಅಲ್ಲಿ ಕೊಟ್ಕೊಂಡ್ರೆ ಆಯ್ತು. ಇದು ಕ್ರಾಪಿಂಗ್.